ಯೂಶಲ್ ಶಶಾಂಕ್ ಅವ್ರ ಫಿಲಮ್ ಅಂದರೆ ತುಂಬ ಎಮೋಷನ್ ಸಿನಿಮಾಗಳು ಮಾಡ್ಕೊಂಡು ಬರ್ತಿದ್ರು. ಇದು ಎಮೋಷನ್ಸ್ ಇದೆ, ಬಟ್ ಆ ಥರ ತುಂಬ ಡೀಪ್ ಎಮೋಷನ್ಸು ಅಳಿಸೋದು ಗಿಳಿಸೋ ಥರ ಅಲ್ಲ. ಶಶಾಂಕ್ ಸರ್ಗೆ ಕ್ಲಾರಿಟಿ ತುಂಬಾ ಇದೆ. ಆ ಕ್ಲಾರಿಟಿ ಇದ್ರೆ ನಮಗೂ ಏನು ಟೆನ್ಷನ್ ಇರಲ್ಲ, ಫ್ರೀ ಆಗೆಲ್ಲ ಮಾಡ್ಬೋದು ಆಕ್ಟಿಂಗ್. ನಮ್ಮಪ್ಪನ ಪೊಲೀಸು, ಇದರಲ್ಲೂ ತಂದೆಯವ್ರ ಪೊಲೀಸ್ ಇದ್ದಾರೆ. ಬಟ್ ಅಲ್ಲಿ ನಾನು ಕ್ರಿಕೆಟ್ ಆಡಬೇಕು ಅಂತ ಹಠ ಮಾಡ್ತಿದ್ದೆ, ಇಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡಬೇಕು ಅಂತ ಹಠ ಮಾಡ್ತಿದ್ದಾರೆ. ಇಂಗ್ಲೀಷ್ ಮಾತಾಡೋದಂತೂ ಫಸ್ಟ್ ನಾವು ಎತ್ತಿದ ಕೈ. ಇದರಲ್ಲಿ ಏನಂದ್ರೆ ಅವರು ಹೇಳ್ಕೊಡೋ ಇಂಗ್ಲೀಷ್ ಮಾತಾಡ್ಬೇಕಲ್ಲ, ಅದೊಂದು ಕಷ್ಟ ಆಯ್ತು ನನಗೆ. ಗೊತ್ತಿರೋ ಥರ ಮಾತಾಡಿದ್ರೆ ನಾನು ಹೊಡೆದ್ರೆ ಕ್ಯಾಮ್ರಾನೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿನೇ. ಇಟ್ಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್ ಟು ಬಿ ಏಬಲ್ ಟು ಡೂ ಅ ಕನ್ನಡ ಮೂವಿ. ಕ್ಯಾಮ್ರಾ ಇನ್ನೇನು ಸೆಟ್ಟಿಂಗ್ ಮಾಡ್ತಾ ಇರ್ತಾರೆ, ಸರ್ ತಿರ್ಗಾ ಬಂದು ಸರ್ ಇಷ್ಟಿಲ್ಲ ಅಷ್ಟೇ ಸರ್ ಮಾಡ್ಬಿಡಿ ಅನ್ನೋರು ಎಲ್ಲ ಮಾಡಿ. ನಾನು ಮೂಡಲ್ಲಿ ಕೂತ್ಕೊಂಡಿರ್ತೀನಿ, ಅವ್ರ ಆಕ್ಷನ್ ಆಗಿದ ತಕ್ಷಣ ನಾನು ಬ್ಲಾಂಕ್ ಆಗಿಬಿಡ್ತಾ ಇದೆ. ಸರ್ ಡೈಲಾಗ್ ಮರ್ತೋಗ್ಬಿಟ್ಟೆ, ಇನ್ನೊಂದೇ ಹೋಗೋಣ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಇವತ್ತು ಇನ್ನೇನು ಬ್ರಾಟ್ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು. ಇನ್ನೂ ಒಂದಷ್ಟು ಗಂಟೆಗಳು ಮಾತ್ರ ಬಾಕಿ ಇದೆ. ಲಾಸ್ಟ್ ಇಂಟರ್ವ್ಯೂ ನಂದೇ, ನನಗೆ ಗೊತ್ತಿಲ್ಲ ನನಗೆ. ಸೊ ಫೈನಲಿ ಒಂದಷ್ಟು ಸಾಹಸ ಆದಮೇಲೆ ಕೊನೆಗೆ ನನ್ನ ಕೈಗೀಗ ತಂಡ ಸಿಕ್ಕಿದೆ. ಸೊ ಡಾರ್ಲಿಂಗ್ ಕೃಷ್ಣ ನಾಯಕ ಇದ್ದಾರೆ, ನಮಸ್ಕಾರ ಕೃಷ್ಣ ಅವ್ರಿಗೆ. ಆ್ಯಂಡ್ ಮನೀಷಾ ನಾಯಕಿ ಇದ್ದಾರೆ, ನಮಸ್ಕಾರ. ಆ್ಯಂಡ್ ನಮ್ಮ ಡ್ರ್ಯಾಗನ್ನು ಇಲ್ಲಿ ಡಾಲರ್ ಆಗಿದ್ದಾರೆ, ನಮಸ್ಕಾರ ಡ್ರ್ಯಾಗನ್. ಲಾಸ್ಟ್ ಪಂಚು ನನ್ನ ಇಂಟರ್ವ್ಯೂ ಮೇ ಬಿ. ಬ್ರ್ಯಾಟ್ ಟ್ರೈಲರ್ ನೋಡಿದಾಗ, ಬ್ರ್ಯಾಟ್ ಕಂಟೆಂಟ್ ಫಾಲೋ ಮಾಡ್ಕೊಂಡು ಬಂದಾಗ ಹಾರ್ಟ್ ಸೂಪರ್ ಹಿಟ್ ಆಗಿದೆ. ಎಕ್ಸ್ಟ್ರಾಡಿನರಿ ರೀಚು ಎಲ್ಲ ಕಡೆ. ನಾನೇ ಅದು ಸೂಪರಾಗಿ ಆಗಿದೆ. ಆ್ಯಂಡ್ ಟೀಸರ್ ಬಂದಾಗಲೇ ಆ್ಯಂಗ್ರಿ ಯಂಗ್ ಮ್ಯಾನು, ಆ ಫೋರ್ಸು, ಕೃಷ್ಣ ಅವರಿಗೆ ಒಂದು ಹೊಸ ಬೇರೆ ಏನೋ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಶಶಾಂಕ್ ಈ ಸಲ ಅಂತ ಅನಿಸಿತ್ತು. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ವೈಯಕ್ತಿಕವಾಗಿ ನಿಮಗೆ ಕ್ರಿಕೆಟ್ ಲಕ್ಕಿನ ಅಥವಾ ಕ್ರಿಕೆಟ್ಗೆ ನೀವೇ ಅಂದರೆ ಲಕ್ಕಾಗೋದು ಬಂದಿದೆಯಾ ಅಥವಾ ಬೇಕು ಅಂತಲೇ ಅದು ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಸೊ ಲವ್ ಮಾಕ್ಟೈಲಿಂದ ಹಿಡಿದು ಈ ಸಿನಿಮಾಗೆ ಒಂದು ಕನೆಕ್ಷನ್ ಇದೆ. ಆ್ಯಂಡ್ ಬೇಸಿಕಲಿ ನೀವು ಕ್ರಿಕೆಟ್ ತುಂಬ ಚೆನ್ನಾಗಿ ಆಡ್ತೀರಾ. ಆ್ಯಂಡ್ ಸುದೀಪ್ ಸರ್ ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟಲ್ಲೂ ಆ ವಿಷಯ ಮಾತಾಡಿದರು. ಅದೊಂದು ಟ್ರೈಲರ್ ಒಂದು ಶಾರ್ಟ್ ಇದೆ, ಸೂರ್ಯಕುಮಾರ್ ಯಾವುದೋ ಥರ ಹಿಂಗೆ 360 ಹೊಡಿತೀರಾ. ಅದನ್ನೆಲ್ಲ ನೋಡಿದಾಗ ಬ್ರ್ಯಾಟ್ ಮೇಲೆ ತುಂಬ ದೊಡ್ಡ ನಿರೀಕ್ಷೆ, ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾಯಿದೆ, ಒಂದು ಫೋರ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಅದರದ್ದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಫಸ್ಟು ರಿಯಾಕ್ಷನ್ ನಿಮ್ಮದು. ನೀವೇನು ಹೇಳಿದ್ರೆ ಅಷ್ಟು ನಿಜ. ಸೊ ಕ್ರಿಕೆಟ್ ನಾನು ಯಾವುದೇ ಸಿನಿಮಾದಲ್ಲೂ ಇನ್ಕ್ಲೂಡ್ ಆಗಿರಲಿಲ್ಲ. ಐ ಥಿಂಕ್ ಓನ್ಲಿ ಲವ್ ಮಾಕ್ಟೇಲು, ಆಮೇಲೆ ಬ್ರ್ಯಾಟು. ಆ್ಯಂಡ್ ಇನ್ನೊಂದು ಅದೇ ಈ ಥರ ಶಾರ್ಟ್ಸ್ಗಳು, ಆ ಥರ ಶಾರ್ಟ್ಸ್ಗಳು ಅವೆಲ್ಲ ಕಲಿತು ಹೊಡೆಯೋಂಥ ಒಂದು ಕ್ಯಾರೆಕ್ಟ್ರ್ ಇದು. ಸೊ ಬೇರೆ ಅಂದರೆ ನಿಮ್ಮ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅದು ಏನಕ್ಕೆ ಆ ಶಾರ್ಟ್ ಏನು ಅದ್ರ ಬಗ್ಗೆ ಏನಿದೆ ಸಿನಿಮಾದಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಜಾ ಇದೆ, ಒಳ್ಳೆ ಸ್ಕ್ರಿಪ್ಟು. ಸೊ ಕೂತ್ಕೊಂಡು ನೋಡೋನಿಗೆ ಅಂದರೆ ಯೂಶಲ್ ಶಶಾಂಕ್ ಅವ್ರ ಫಿಲಮ್ ಅಂದರೆ ತುಂಬ ಎಮೋಷನ್ ಸಿನಿಮಾಗಳು ಮಾಡ್ಕೊಂಡು ಬರ್ತಿದ್ರು. ತುಂಬ ಒಂದು ಫ್ಯಾಮಿಲಿ ಡ್ರಾಮಾ, ತುಂಬ ಹೆವಿ ಎಮೋಷನ್ಸು ಆ ಥರ. ಇದು ಎಮೋಷನ್ಸ್ ಇದೆ, ಬಟ್ ಆ ಥರ ತುಂಬ ಡೀಪ್ ಎಮೋಷನ್ಸು ಅಳಿಸೋದು ಗಿಳಿಸೋ ಥರ ಅಲ್ಲ. ನಿಮ್ಗೆ ಏನಂದರೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಇದು. ಸೊ ಒಂದು ಕಮರ್ಷಿಯಲ್ ಆಗಿರುತ್ತೆ, ಫಾಸ್ಟ್ ಪೇಸ್ಡ್ ಇರುತ್ತೆ, ಆಮೇಲೆ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಒಂದು ಶಶಾಂಕ್ ಸರ್ ಕೆರಿಯರಲ್ಲೇ ಒಂದು ಡಿಫ್ರೆಂಟ್ ಸಿನಿಮಾ ಇದು. ನಂದಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಿಮಾ ನನ್ನ ಕೆರಿಯರಲ್ಲಿ. ನನಗೇನು ಅನಿಸ್ತು ಅಂದರೆ, ಒಂದು ಶಶಾಂಕ್ ಅವ್ರ ಕೆರಿಯರ್ ಡಿಫ್ರೆಂಟು, ನಿಮ್ಮ ಕೆರಿಯರ್ ನೀವು ಡಿಫ್ರೆಂಟ್ ಅಂತ ಇದ್ದೀರಾ. ನನಗೆ ಆ್ಯಕ್ಚುಲಿ ನಿಮ್ಮ ಪರ್ಸ್ನಲ್ ಲೈಫಿಗೆ, ವೈಯಕ್ತಿಕ ಬದುಕಿಗೆ ತುಂಬ ಹತ್ತಿರ ಅನ್ನಿಸ್ತಾ ಇದೆ. ಯಾರೋ ಹೇಳ್ತಿದ್ರು ಅಪ್ಪು ಸಿನಿಮಾ ಥರ ಇದೆ ಇದು ಟ್ರ್ಯಾಕು ಅಂತ. ನಾನಿಲ್ಲ ಅಂದೆ. ಇಲ್ಲ ಕೃಷ್ಣನ್ ಲೈಫಲ್ಲೇ ಇದಿರೋದು. ಅವ್ರ ಅಪ್ಪನೂ ಪೊಲೀಸು, ಕೃಷ್ಣನು ಕ್ರಿಕೆಟರು. ಇಲ್ಲಿ ಯಾಕೋ ಅದು ಸಾಮ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ನಾನು ಹಿಂಗೆ ವಾದ ಮಾಡಿದೆ. ಹೌದಾ? ಹಂಗೆ ನೋಡಿದ್ರೆ ಅಲ್ಲಿ ನಮ್ಮಪ್ಪನ ಪೊಲೀಸು, ಇದರಲ್ಲೂ ತಂದೆಯವ್ರ ಪೊಲೀಸ್ ಇದ್ದಾರೆ. ಬಟ್ ಅಲ್ಲಿ ನಾನು ಕ್ರಿಕೆಟ್ ಆಡಬೇಕು ಅಂತ ಹಠ ಮಾಡ್ತಿದ್ದೆ, ಇಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡಬೇಕು ಅಂತ ಹಠ ಮಾಡ್ತಿದ್ದಾರೆ. ಅಷ್ಟೇ ಡಿಫ್ರೆನ್ಸ್ ಇದೆ. ನಾನು ಕ್ರಿಕೆಟ್ ಆಡೋ ಜೋಶ್ ನನಗೆ ಜಾಸ್ತಿ ಇತ್ತು, ಇದೀಗ ಸ್ವಲ್ಪ ದುಡ್ಡು ಮಾಡೋದು ಜೋಶು, ಬೆಟ್ಟಿಂಗ್ ಆಡೋ ಜೋಶ್ ಜಾಸ್ತಿ ಇದೆ. ಮನೀಷಾ, ಸೊ ಫಸ್ಟು ಫಿಲಮ್ ನಿಮಗೆ ಡೆಬ್ಯೂಟೆಂಟು. ಆ್ಯಂಡ್ ಈ ಥರದೊಂದು ಡೈರೆಕ್ಟ್ರು, ಈ ಥರದೊಂದು ಹೀರೋ ಅಂದರೆ ಇಷ್ಟು ಸ್ಕೇಲ್ ಆಫ್ ಸಿನಿಮಾ ನಿಮಗೆ ಸಿಕ್ಕಿರೋವಂಥದ್ದು ಹೇಗಿತ್ತು ನಿಮ್ಮ ಒಂದು ಅನುಭವ, ಜರ್ನಿ? ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ದು ಡೂ ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಆಗಿದೆ ಕೌಸಲ್ಯ ಸುಪ್ರಜಾ ರಾಮಲ್ಲಿ. ಸೊ ಫೀಲಿಂಗ್ ವೆರಿ ಹ್ಯಾಪಿ, ಗ್ರೇಟ್ಫುಲ್ ನಾನು ಈ ಫಿಲ್ಮ್ ಮಾಡಿದ್ದೀನಂತ. ಈ ಫಿಲ್ಮಲ್ಲಿ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀನಂತ. ನನ್ನ ಕ್ಯಾರೆಕ್ಟರು ತುಂಬ ಚೆನ್ನಾಗಿದ್ದಾಳೆ. ಇಟ್ಸ್ ಅ ವೆರಿ ಗರ್ಲ್ ನೆಕ್ಸ್ಟ್ ಡೋರ್ ಮಿಡ್ಲ್ ಕ್ಲಾಸ್ ಕ್ಯಾರೆಕ್ಟರು, ಎಲ್ರಿಗೂ ಕನೆಕ್ಟ್ ಆಗೋ ಥರ ಕ್ಯಾರೆಕ್ಟರು. ಸೊ ತುಂಬ ಖುಷಿ ಆಗ್ತಿದೆ, ಎಕ್ಸೈಟ್ಮೆಂಟ್ ಇದೆ ತುಂಬ. ನಿಮ್ಮ ಬೇಸಿಕಲಿ ನೀವು ಏನು ಅಂದರೆ ನಿಮ್ಮ ಹಿನ್ನೆಲೆ ಏನು ಅಂತ? ನಾನು ಡೆಬ್ಯೂ ಮಾಡಿರೋ ತೆಲುಗು ಸಿನಿಮಾ ಅಲ್ಲಿ ಭಲ್ಲೆಯೋ ನಾಡೆ ಅಂತ ಆಪೋಸಿಟ್ ರಾಜ್ ತರುಣ್. ಅದು ಲಾಸ್ಟ್ ಇಯರ್ ಬಂದಿರೋದು, ಸೆಪ್ಟೆಂಬರಲ್ಲಿ ಬಂದಿತ್ತು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. ಸೊ ತುಂಬ ಖುಷಿ ಆಗುತ್ತೆ, ಬಿಕಾಸ್ ನಾನು ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿನೇ. ಸೊ ಇಟ್ಸ್ ಸೋ ಇಟ್ಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್ ಟು ಬಿ ಏಬಲ್ ಟು ಡೂ ಅ ಕನ್ನಡ ಮೂವಿ. ಸೊ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಕಾಲೇಜ್ ಟೈಮಲ್ಲಿ ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು.
ಆ್ಯಂಡ್ ಸಿನಿಮಾ ಎಲ್ಲ ತುಂಬ ನೋಡ್ತಾ ಇದ್ದೆ. ಸೊ ಆಡಿಷನ್ ಎಲ್ಲ ಕೊಟ್ಟಮೇಲೆ ಇಲ್ಲಿ ಇದೆಲ್ಲ ಆಯಿತು. ಶಶಾಂಕ್ ಸರ್ ಅಂದರೆ ಅವ್ರದ್ದು ಸಿನಿಮಾಗಳಲ್ಲಿ ಹೀರೋಯಿನ್ಸ್ ಅಂದರೆ ಅವ್ರ ಪೊಸಿಷನಿಂಗೇ ಬೇರೆ ಇರುತ್ತೆ. ಅವ್ರು ಮಾಡಿರೋಂಥ ಅಷ್ಟು ಸಿನಿಮಾಗಳ ಹೀರೋಯಿನ್ಸ್ ಆಗಲಿ ಅಥವಾ ಹೀರೋಸ್ ಆಗಲಿ ಅವ್ರ ಪ್ರೊಜೆಕ್ಷನ್ನೇ ಬೇರೆ ಇರುತ್ತೆ. ಆ್ಯಂಡ್ ಆ ಥರದ್ದೊಂದು ಪೊಸಿಷನಿಂಗ್ ಕೊಡ್ತಾರೆ ಅವ್ರ ಸಿನಿಮಾಗಳಲ್ಲಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಕೃಷ್ಣನು ಡೈರೆಕ್ಟರ್ ಆಲ್ಸೋ, ಅವರೂ ಕೂಡ ಅಷ್ಟು ಸಕ್ಸಸ್ಫುಲ್ ಡೈರೆಕ್ಟರು. ಸೊ ಅವರೊಟ್ಟಿಗೆ ಈ ಒಂದು ಕಾಂಬಿನೇಷನಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀವು ಕಲ್ತಂಥದ್ದು ನೀವು ಏನು ಅಂತ? ಆ್ಯಕ್ಚುಲಿ ಶಶಾಂಕ್ ಸರ್ಗೆ ಕ್ಲಾರಿಟಿ ತುಂಬ ಇದೆ. ಅವ್ರ ಸೆಟ್ಟಿಗೆ ಬಂದರೆ ಅವ್ರಿಗೆ ಅಷ್ಟು ಕ್ಲಾರಿಟಿ ಇದೆ. ಲೈಕ್ ಹಿ ನೋಸ್ ಆ ದಿನ ಸೀನ್ ಕಂಪ್ಲೀಟ್ ಮಾಡಬೇಕು, ಸಿಚುವೇಶನ್ ಕಂಪ್ಲೀಟ್ ಮಾಡಬೇಕು, ಅವ್ರು ಏನೂ ಪೆಂಡಿಂಗ್ ಇರಲ್ಲ. ಆ್ಯಕ್ಟರ್ಸ್ಗೂ ತುಂಬ ಈಸಿ ಆಗಿಬಿಡುತ್ತೆ, ಬೇಗ ಬೇಗ ಎಲ್ಲ ಮುಗ್ದೋಗುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಆ ಕ್ಲಾರಿಟಿ ಇದ್ದರೆ ನಮಗೂ ಏನೂ ಟೆನ್ಷನ್ ಇರಲ್ಲ. ಇಟ್ಸ್ ಲೈಕ್ ಫ್ರೀಯಾಗೆಲ್ಲ ಮಾಡ್ಬೋದು ಆ್ಯಕ್ಟಿಂಗ್. ಸೊ ಇಟ್ ವಾಸ್ ವೆರಿ ವೆರಿ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್. ಹಿ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ. ಆ್ಯಂಡ್ ಕೃಷ್ಣ ಸರ್ ಜೊತೆನೂ ನಾನು ತುಂಬ ಕಲ್ತ್ಕೊಂಡಿದ್ದೀನಿ. ಅವ್ರು ತುಂಬ ಸಟ್ಲಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಗೊತ್ತೇ ಆಗಲ್ಲ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ, ಏನೂ ಸೀರಿಯಸ್ ತೊಗೊಳಲ್ಲ. ಮಾಡಿರಲ್ಲ ಅಲ್ಲಿ, ಅದಕ್ಕೆ ಎಲ್ಲ ನ್ಯಾಚುರಲಾಗಿ ಬಂದುಬಿಡುತ್ತೆ, ಇನ್ನರ್ ನ್ಯಾಚುರಲಾಗಿ ಬಂದುಬಿಡುತ್ತೆ. ಸೊ ಅವ್ರ ಡುವೋ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಡುವೋ ಇದೆ. ಆ್ಯಂಡ್ ಅವ್ರ ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸು ತುಂಬ ಯುನೋ ಈಸ್ ಆಗಿತ್ತು. ಏನು ಟೆನ್ಷನ್, ಪ್ರೆಷರ್ ಏನೂ ಫೀಲೇ ಆಗಲಿಲ್ಲ ಆ್ಯಕ್ಚುಲಿ. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ. ಮಂಜು ಆ್ಯಕ್ಚುಲಿ ಎಷ್ಟು ಚೇಂಜ್ ಅವರಂದರೆ ನಾನು ಟ್ರೈಲರ್ ನೋಡಿ ಗಾಬರಿ ಆಗ್ಬಿಟ್ಟೆ, ಏನಮ್ಮ ಇದು ಅಂತ. ಫುಲ್ ಸ್ಟೈಲಿಶ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡ್ರ್ಯಾಗನ್ಗೂ ಡಾಲರ್ಗೂ ವ್ಯತ್ಯಾಸ. ಡ್ರ್ಯಾಗನ್ ಡಾಲರ್ ಇದು, ಅದೇ ಅದು ಡ್ರ್ಯಾಗನ್ನು, ಇದು ಡಾಲರು. ಒಂದು ವಿಜಯ್ ಸರ್ ಅಂತ ಆ್ಯಕ್ಟರ್ ಕಮ್ ಡೈರೆಕ್ಟರ್, ಆ ಥರದವ್ರ ಜೊತೆ ಕೆಲಸ ಮಾಡಿ ಅವರೇ ಒಂದು ಶೇಪ್ ಅಪ್ ಮಾಡಿ ಬಿಟ್ಟಿದ್ದಾರೆ. ಆ್ಯಂಡ್ ಶಶಾಂಕ್ ಸರು ಅವರು ಬಿಂಗ್ ಅ ಡೈರೆಕ್ಟರ್ ಅಂದರೆ ಅವ್ರು ತುಂಬ ದೊಡ್ಡ ಡೈರೆಕ್ಟ್ರು. ವಿಜಯ್ ಸರ್ ಅಂತವ್ರನ್ನೂ ಡೈರೆಕ್ಟ್ ಮಾಡಿರೋಂಥ ಡೈರೆಕ್ಟರು. ಸೊ ಅವರೊಟ್ಟಿಗೆ ಜರ್ನಿ ಮಾಡಿದ್ದು ಇಲ್ಲಿ ಗೊತ್ತಾಗ್ತಿದೆ ಸ್ಕಿಲ್ಸು, ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಅಂತ. ಹೇಗಿತ್ತು ಮಂಜು? ಸೊ ತುಂಬ ಡಿಫ್ರೆನ್ಸ್ ಇದೆ ಸರ್. ಫಸ್ಟ್ ಆಫ್ ಆಲ್ ರಿಹರ್ಸಲ್ ಅಂತ ಒಂದು ಮಾಡಲಿಲ್ಲ ನಾನು. ಯಾಕಂದರೆ ದುನಿಯಾವಿ ಸರ್ ಮಾಡಿದ್ರು, ಅದ್ರ ಜೊತೆಗೆ ಇಟ್ಕೊಂಡು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ ಇದೇ ರಿಹರ್ಸಲ್ ಅಂತ. ಅವರು ಆ ಥರ ತಿಳುವಳಿಕೆ ಕೊಟ್ಬಿಟ್ರು. ಶಶಾಂಕ್ ಸರ್ ಅಂತ ಬಂದಾಗ ಒಂದು ಪರ್ಫೆಕ್ಷನ್ ಯಾವಾಗಲೂ. ಸೊ ಒಂದು ಹಾಲ್ ಬುಕ್ ಮಾಡಿ ರಿಹರ್ಸಲ್ ಡೇಟ್ ಕೊಟ್ಟು ಅಲ್ಲಿಂದ ಒಂದು ಯೂನಿಫಾರ್ಮಿಟಿ, ಒಂದು ಆ ಜರ್ನಿ ಅಂದರೆ ಈ ಟೈಮ್ ಬಂದು ಅಟೆಂಡ್ ಮಾಡಿ ಇಷ್ಟೆಲ್ಲ ಮಾಡಬೇಕು ಅಂತ. ಅಗೇನ್ ಆ್ಯಸ್ ಅ ಡೈರೆಕ್ಟರು ಒಂದು ನಮ್ಮ ಹತ್ರ ಏನು ಪ್ರೊಡಕ್ಷನ್ ತೊಗೋಬೇಕು, ಸೊ ಅದನ್ನು ಆ್ಯಕ್ಟ್ ಮಾಡಿ ತೋರಿಸಿ ಅದನ್ನು ಅಲ್ಲೇ ತೊಗೊತಾ ಇರೋರು. ಹಾಗೆ ನಮಗೆ ಇವಾಗ ರಿಹರ್ಸಲ್ ನಾನು ಮಾಡಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಆ್ಯಕ್ಟ್ ಮಾಡಿ ತೋರಿಸಿದಾಗ ಓ ಈ ಥರ ಮಾಡಬೇಕಾ ಅಂತ ಒಂದು ಇದ್ದಿತ್ತು. ಆಮೇಲೆ ನಾನು ಬಿಗಿನಿಂಗ್ ಹೋದಾಗ ಈ ಥರ ಇತ್ತು ಮಂಜು, ಈ ಡೈಲಾಗ್ ಹೇಳಿ ಆಮೇಲೆ ಇದೆಲ್ಲ ಪ್ರಾಪರ್ಟೀಸ್ ಯೂಸ್ ಮಾಡಬೇಕು. ನಾನು ಇದನ್ನು ಹೆಂಗೆ ಮಾಡೋದಿದ್ದು ಅಂತ ಹೇಳ್ಬಿಟ್ಟು ಸರ್ ಅಗೇನ್ ಸಾರು ಒಂದು ಮಾಡಿ ತೋರಿಸಿದ್ರು, ಫುಲ್ ಸ್ಕ್ರಿಪ್ಟು ಮಾಡಿ ತೋರಿಸಿದ್ರು. ಸೊ ಈ ಥರ ಇರುತ್ತೆ ಆ ಕ್ಯಾರೆಕ್ಟ್ರು. ಅವ್ರು ಬಂದ್ಬಿಟ್ಟು ಇಷ್ಟೇ ಬಂದ್ಬಿಟ್ಟು ಅವನು ಆ್ಯಕ್ಟಿವ್ ಆಗಿರ್ತಾನೆ, ಇದ್ರ ಮೇಲೂ ಹೋಗಲ್ಲ, ಇದು ಕೆಳಗೋಣ, ಮಿಡ್ಲು ಓವರಾಗಿ ನಾವು ಆ್ಯಕ್ಟಿಂಗ್ ಮಾಡಿ ಅದೆಲ್ಲ ಬೇಡ. ಒಂದು ಈ ಮೈಂಡ್ ಸೆಟ್ಟಲ್ಲಿರೋನು ಇಷ್ಟೇ ಮಾಡ್ತಾನೆ, ಇಷ್ಟೇ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಅಲ್ಲಿಂದ ಒಂದು ಕ್ಲಾಸೇ ನಡೀತು. ಅಲ್ಲಿ ಮುಗಿಸ್ಕೊಂಡು ಬಂದೆ. ತುಂಬ ಯೂಸ್ಫುಲ್ ಆಯಿತು ನನಗೆ ಸೆಟ್ಟಲ್ಲಿ. ಅಗೇನ್ ಇಂಗ್ಲೀಷ್ ಮಾತಾಡೋದಂತೂ ಫಸ್ಟೇ ನಾವು ಎತ್ತಿದ ಕೈ, A to Z ನಾವು ನೆಕ್ಸ್ಟ್ ಲೆವೆಲ್ ಮಾತಾಡ್ತೀವಿ. ಇದರಲ್ಲಿ ಏನಂದರೆ ಅವರು ಹೇಳ್ಕೊಡೋ ಇಂಗ್ಲೀಷ್ ಮಾತಾಡಬೇಕಲ್ಲ, ಅದೊಂದು ಕಷ್ಟ ಆಯಿತು ನನಗೆ. ಅವ್ರು ಹೇಳ್ಕೊಡೋ ಥರ ಗೊತ್ತಿಲ್ದಿರೋ ಥರ ಮಾತಾಡಬೇಕು. ಗೊತ್ತಿರೋ ಥರ ಮಾತಾಡಿದ್ರೆ ನಾನು ಹೊಡೆದ್ರೆ ಇವಾಗ ಕ್ಯಾಮ್ರಾನೇ ಬ್ಲಾಸ್ಟ್ ಆಗಿಬಿಡುತ್ತೆ. ಗೊತ್ತಿಲ್ಲದ ಥರ ಮಾತಾಡಬೇಕಲ್ಲ, ಅದೊಂಚೂರು ಕಷ್ಟ ಅನಿಸ್ತು. ಎಲ್ಲ ಪ್ರಿಪೇರ್ ಆಗಿರ್ತಾ ಇದ್ದೆ. ನಮ್ಮ ಹೇಳಿ ಇವರು ರಾಜು ಸರ್ ಬಂದು ಎಲ್ಲ ಫುಲ್ ನನಗೆ ಅಷ್ಟೇ ಬಿಗಿನಿಂಗೆಲ್ಲ ಸರ್ ಅದು ಇದು ಎಲ್ಲ ಹೇಳ್ಕೊಟ್ಟು ಸರ್ ಓಕೆ ಸೂಪರ್ ಸರ್ ಸಕ್ಕ ಸರ್ ಅಂತಾರೆ. ಕ್ಯಾಮ್ರಾ ಇನ್ನೇನು ಸೆಟ್ಟಿಂಗ್ ಮಾಡ್ತಾ ಇರ್ತಾರೆ. ಸರ್ ತಿರ್ಗಾ ಬಂದು ಸರ್ ಇದು ಇಷ್ಟಿಷ್ಟೆಲ್ಲ ಅಷ್ಟೇ ಸರ್ ಮಾಡಿಬಿಡಿ ಅನ್ನೋರು. ಎಲ್ಲ ಮಾಡಿ ನಾನು ಮೂಡಲ್ಲಿ ಕೂತ್ಕೊಂಡಿರ್ತೀನಿ. ಸಾರ್ ಆ್ಯಕ್ಷನ್ ಅಂತಾರೆ, ಹೇಳ್ಬೇಕು ಅಂತ. ಅವ್ರು ಆ್ಯಕ್ಷನ್ ಅಂದ ತಕ್ಷಣ ನಾನು ಬ್ಲಾಂಕ್ ಆಗಿಬಿಡ್ತಾಯಿದ್ದೆ. ಏನೋ ಹಿಂಗೆ ಇರ್ತದೆ ಸರ್, ಡೈಲಾಗ್ ಮರ್ತೋಗ್ಬಿಟ್ಟೆ, ಇನ್ನೊಂದು ಟೇಕ್ ಹೋಗೋಣ ಅಂತ. ಸೊ ಆ ಥರ ಒಂದು ಎಕ್ಸ್ಪೀರಿಯೆನ್ಸು. ಸೊ ಟೋಟಲ್ ಇಲ್ಲಿಂದ ತುಂಬ ದೊಡ್ಡ ವಿಷಯ ಕಲ್ತ್ಕೊಂಡೆ. ಯಾಕಂದರೆ ಒಂದು ಲ್ಯಾಂಗ್ವೇಜ್ ಗೊತ್ತಿರೋ ಲ್ಯಾಂಗ್ವೇಜು ಇದು ಗೊತ್ತಿಲ್ಲದಿರೋ ಲ್ಯಾಂಗ್ವೇಜ್ ಮಾತಾಡಬೇಕಂದ್ರೂ ಅದಕ್ಕೊಂದು ಮೈಂಡ್ ಸೆಟ್ ಬೇಕು, ಅದನ್ನು ಕಲ್ತ್ಕೊಂಡೆ. ಹಾಗೇನು ಇದನ್ನು ಹೆಂಗೆ ನಾವು ಎಕ್ಸ್ಪೋಸ್ ಮಾಡ್ಬೋದು ನೋಡಿ, ಅದನ್ನು ಕಲ್ತ್ಕೊಂಡೆ. ತುಂಬ ದೊಡ್ಡ ವಿಷಯ. ಹಾಗೇನು ಇಲ್ಲಿ ಈ ಇವರು ಡಾರ್ಲಿಂಗ್ ಕಿಚ್ಚ ಸರ್ ಹೇಳಿರ್ಬೋದು, ಹೀರೋ ಅವರು ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಹಂಗೆ ಮಾಡಿದ್ರು, ಹೇರ್ ಸ್ಟೈಲಿಂಗ್ ಮಾಡಿದ್ರು. ಅವ್ರಿಗೇನು ಮಾಡಿಲ್ಲ, ನನಗೇ ಭಯಂಕರ ಕಷ್ಟಪಟ್ಟಿರೋದು ಈ ಸಿನಿಮಾ ಫುಲ್ಲು. ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರ್ ಅಂತೂ ಸುಸ್ತಾಗ್ಬಿಟ್ರು ಸರ್. ಅವ್ರು ಯಾವ ಟೈಮ್ ಫೋನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸರ್ ರೆಡಿ ಮಾಡಿಬಿಟ್ಟಿದ್ದೀನಿ ಸರ್, ಬನ್ನಿ ಸರ್ ಟ್ರಯಲ್ಗೆ ಅಂತ. 15 ದಿವಸ ಬರೀ ಇದೇನೆ ಬಂದು ಟ್ರಯಲ್ ನೋಡೋದು. ಫಿಟ್ಟಿಂಗ್ ಕರೆಕ್ಟಾಗಿದ್ದರೆ
ಸಾರ್ಗೆ ಇಷ್ಟ ಆಗ್ತಾ ಇದ್ದಿಲ್ಲ, ಬೇಡ ಇದು ರಿಚ್ ಲುಕ್ ಕಾಣಿಸ್ತಾ ಇಲ್ಲ, ನಾನು ಬೇರೆ ಡ್ರೆಸ್ ಕೊಡಿ ಅಂತ. ಸೊ ಹಿಂಗೆ ಒಂದು ಇಂಟರ್ನ್ಯಾಷನಲ್ ಮಾಡೆಲ್ಗೆ ಏನು ಡ್ರೆಸ್ಸಿಂಗ್ ಇರುತ್ತೋ ಸೊ ಆ ಥರ ಸಿನಿಮಾ ಫುಲ್ ನನಗೆ ಆ ಥರ ಇದು ಮಾಡಿದ್ದಾರೆ. ಮತ್ತು ಈ ಮೀಸೆ ಗೀಸೆ ಎತ್ತೋದೆಲ್ಲ ನಾನು ಇದ್ರ ಮಾಡಲಿಲ್ಲ. ನಾನು ಈ ಸಿನಿಮಾದಲ್ಲಿ ಮೀಸೆ ಎತ್ತಕ್ಕೆ ಅಂತ ಒಬ್ರು ನನಗೆ ತಲೆ ಎತ್ತ ಕೂದಲು ಮಾಡೋಕ್ಕೊಬ್ರು, ಮೀಸೆ ಎತ್ತಕ್ಕೊಬ್ರು. ಜಲ್ಗಿಲ್ಲಾಕೆಲ್ಲ ಕುಡಿಸಿ ಏನೋ ಸರ್ಕಸ್ ಮಾಡಿದ್ರು. ಸೊ ಟೋಟಲಿ ಅವ್ರಿಗೆ ಈ ಕ್ಯಾಟ್ರೇಷನ್ ಈ ಥರ ಇರಬೇಕು ಅಂದರೆ ಅದೇ ಥರ ಪರ್ಫೆಕ್ಷನ್ ಆಗಿರಬೇಕು ಅಂತ. ಸೊ ಒಂದು ಇಲ್ಲಿ ತುಂಬ ನಾವು ಕಲಿಯೋದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಗೇನ್ ಶಶಾಂಕ್ ಸರ್ ಅಂದಮೇಲೆ ದುನಿಯಾವಿ ಸರ್ ಒಂದು ವಿಷಯ ಹೇಳಿದ್ರು, ಮಂಜು ಯಾವ ಸಿನಿಮಾ ಯಾರು ಬಂದು ಇದು ಮಾಡಿದ್ರು ಒಂದು ಸ್ವಲ್ಪ ನಾವು ಯೋಚನೆ ಮಾಡ್ಬೋದಾಯಿತು. ಶಶಾಂಕ್ ಸರ್ ಸಿನಿಮಾ ಒಪ್ಕೊಂಡು ಒಂದು ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು, ನೀನು ಒಂದು ಭಯಭಕ್ತಿಯಿಂದ ಅವ್ರ ಹತ್ರ ಹೆಂಗೆ ಬಿಹೇವ್ ಮಾಡ್ಬೇಕಲ್ಲ ಹೇಳ್ಕೊಟ್ರು. ಹಾಗೇನು ಒಬ್ಬರು ಮ್ಯಾನೇಜರ್ನ ಇಟ್ಟಿದ್ರು ನನಗೆ, ಅವ್ರ ಹೆಸರು ಬಂದು ಪ್ರವೀಣ್ ಅಂತ. ಅವರು ಸಖತ್ತಾಗಿ ನನಗೆ ಗೈಡ್ ಮಾಡಿದ್ರು. ಅವ್ರ ಮೂಲಕ ಅವರು ಸ್ವಲ್ಪ ನನಗೆ ಗೈಡೆನ್ಸ್ ಎಲ್ಲ ಕೊಟ್ಟರು. ಅವ್ರ ಮುಂದೆ ಇರೋದನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ. ನನಗೆ ಬಿಗಿನಿಂಗಲ್ಲಿ ಏನು ಗೊತ್ತಾಗ್ತಿದ್ದಿಲ್ಲ ಯಾರ ಹತ್ರ ಹೆಂಗೆ ರೆಸ್ಪಾಂಡ್ ಮಾಡಬೇಕಂತ. ಸೊ ಆ್ಯಕ್ಚುಲಿ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಬಗ್ಗೆ, ನಿಮ್ಮ ಚಾನಲ್ನ ಥ್ಯಾಂಕ್ಸ್ ಹೇಳ್ಕೊತೀನಿ. ನಾನು ಯಾರು ಪ್ರವೀಣ್ ಮ್ಯಾನೇಜರ್ ಇದು ಅಂತ ಯೋಚನೆ ಮಾಡಿದೆ. ಅಯ್ಯೋ ಎಲ್ಲ ಒಂದಷ್ಟು ದಿನ ನಾನು ಪಾಪ ಮಂಜುಗೆ ಮಾತಾಡೋಕೆ ಗೊತ್ತಾಗ್ತಲ್ಲ, ಎಲ್ಲರಿಗೂ ಫೋನ್ ಮಾಡ್ತಿದ್ರು, ಸರ್ ಏನಾದರೂ ಮಾತಾಡಿ ಸರ್, ಮಾತಾಡ್ಕೊಡಿ ಸರ್. ನಾನು ಫೋನ್ ಮಾಡ್ತಿದ್ದೆ, ಎಲ್ಲರೂ ಏನು ಅನ್ಕೊಂಡ್ರೆ ಮಂಜು ಮ್ಯಾನೇಜರ್ ಅನ್ನೋ ಥರ ಆಗ್ಬಿಟ್ಟಿದೆ. ಸಾರ್ ಏನು ಹೇಳಿದ್ರು, ಇರೋ ಗಂಟ ನೀನು ಸ್ವಲ್ಪ ಮ್ಯಾನೇಜ್ ಮಾಡ್ಬಿಡು ವಿಜಯ್ ಸರು, ಅವ್ನಿಗೆ ಗೊತ್ತಾಗಲ್ಲ, ಒಂದಷ್ಟು ದಿನ ಮಾತಾಡ್ಕೊಡು, ಎಲ್ಲರಿಗೂ ಅಟ್ಯಾಚ್ ಮಾಡಿಕೊಡು ಅಂತ. ಆಮೇಲೆ ಶಶಾಂಕ್ ಸರ್ ಹತ್ರ ಹೆಂಗೆ ಮಾತಾಡ್ತಾರೆ ಅವ್ನಿಗೆ ಗೊತ್ತಾಗಲ್ಲ ಕಣೋ, ಮಾತಾಡೋ ಅಂತ. ಆಮೇಲೆ ಏನಾರ ಮಾತಾಡಿ ಯಾಕಂದ್ರೆ ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲೇ ಕಟ್ಟಾಗ್ಬಿಟ್ರೆ ಆಮೇಲೆ ಅಲ್ಲೇ ಮುಗಿದೋಗುತ್ತೆ. ಅದಕ್ಕೆ ನಾನು ಒಂದಷ್ಟು ಸಿನಿಮಾಗಳಿಗೆ ನಾನೇ ಮಾತಾಡಿ ಇವಾಗ ಒಂದು ರೂಟಿಗೆ ಬಂದಮೇಲೆ ಓಕೆ. ತುಂಬ ಸಿನಿಮಾಗೆ ಮಾತಾಡೋ ಆ್ಯಕ್ಚುಲಿ ಸಾರ್ ಇವ್ರು ಮಾತಾಡೋದು ನನಗೆ ತುಂಬ ಇಷ್ಟ. ಯಾಕಂದರೆ ಯಾವ ಥರ ಒಂದು ಫ್ಲೆಕ್ಸಿಬಲಾಗಿ ಮಾತಾಡಿ ಒಂದು ಸೆಟ್ ಮಾಡ್ಬೇಕಂತ, ಇದೇ ದೊಡ್ಡ ಇದಾಗ್ಬಿಡ್ತು. ಆಮೇಲೆ ಏನು ನಿಮ್ಮ ಹತ್ರ ಮ್ಯಾನೇಜರ್ಗೆ ಮಾತಾಡ್ಸ್ತಾರೆ, ಇದು ಮೇಲೆ ಎಷ್ಟೋ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮಂಜುಗೆ ಇವಾಗಲೇ ಮ್ಯಾನೇಜರ್ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತ. ಇದು 2 ಸಿನಿಮಾ ಆಗಿಲ್ಲ ಅಂತ. ಅದು ಬೇರೆ ಮಂಜು ಬೇಡ, ಕೂಲಾಗಿ ಮಾತಾಡಿ, ಏನೋ ಡೌಟ್ಸ್ ಇದ್ರೆ ಬೇಕಾದ್ರೆ ನಾವು ಇನ್ವಾಲ್ವ್ ಆಗೋಣ, ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇಷ್ಟು ಬಿಜಿ ಶೆಡ್ಯೂಲಲ್ಲೂ ಆ್ಯಕ್ಚುಲಿ ಒಂದೊಂದ್ಸಲಿ ಫೋನ್ ಎತ್ತಲ್ಲ. ನಿಮ್ಮದು ದೊಡ್ಡ ಕಂಪ್ಲೇಂಟ್ ಎಲ್ಲ ಕಡೆಯಿಂದ. ನಾನು ಹೇಳೋದು ಒಂದೇ ವಿಷಯ, ಅವ್ರಿಗೆ ಸೀರಿಯಸ್ಸಾಗಿ ಬ್ಯುಸಿ ಇರ್ತಾರೆ, ಎಲ್ಲ ಕೂತ್ಕೊಂಡಿರ್ತಾರೆ, ಅವ್ರು ಫೋನ್ ರಿಸೀವ್ ಆದರೆ ಕಾಲ್ ಬ್ಯಾಕ್ ಬರುತ್ತೆ 100%. 1 or 2 ಅವರ್ಸಲ್ಲಿ ಬರುತ್ತೆ, ಅಟೆಂಡ್ ಮಾಡಿ ಮಾತಾಡಿ. ಆದರೂ ಲಿಮಿಟಾಗಿ ಒಂದು 3 to 4 minutes ಮಾತಾಡ್ಬೋದು, ಅದ್ರ ಮೇಲೆ 5 minutes ಹೋಗೋಕ್ಕಾಗಲ್ಲ ಅಂತ. ಅಷ್ಟು ಬಿಸಿಯೆಸ್ಟ್ ಪರ್ಸನ್ನು ನನಗೋಸ್ಕರ ಬಂದು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸೀರಿಯಸ್ ಆಗಿ. ಸೊ ಅದನ್ನು ಹೇಳ್ಕೊಳೋದಕ್ಕೆ ಒಂದು ಚಾನ್ಸ್ ಸಿಕ್ತು, ಹೆಂಗೋ ರೂಟ್ ಹಿಂಗೆ ಚೇಂಜ್ ಬಂದ್ಬಿಟ್ಟು.